ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆ್ಯಂಡ್ ಅರ್ನ್ ಬಡಿ ಯೂಟ್ಯೂಬ್ ಚಾನಲ್. ಕಮ್ಯುನಿಕೇಷನ್ ಸ್ಕಿಲ್ಲಿನ ಭಾಗ 2ರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಇವತ್ತು ನಾವು ನೋಡೋಣ. ಲೆಸನ್ ನೇಮ್ ವರ್ಕ್ ಪ್ಲೇಸ್ ಕಮ್ಯುನಿಕೇಷನ್ ಇಂಟ್ರಡಕ್ಷನ್. 31ನೇ ಕ್ವಶನ್, ವಾಟ್ ಕ್ಯಾನ್ ಮೇಕ್ ಇಟ್ ಡಿಫಿಕಲ್ಟ್ ಟು ಕಮ್ಯುನಿಕೇಟ್ ಇನ್ ದ ವರ್ಕ್ ಪ್ಲೇಸ್. ನಾವು ವರ್ಕ್ ಪ್ಲೇಸ್ಗಳಲ್ಲಿ ಕಮ್ಯುನಿಕೇಟ್ ಮಾಡಬೇಕಾದ್ರೆ ಯಾವ್ಯಾವ ತೊಂದರೆಗಳು ಬರ್ತವೆ? ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋ. ಲ್ಯಾಂಗ್ವೇಜ್ ಡಿಫ್ರೆನ್ಸ್, ಅಲ್ಲಿ ಕೆಲಸ ಮಾಡ್ತಿರೋರ ಭಾಷೆ ಬೇರೆ ಬೇರೆ ಆಗಿರ್ಬೋದು. ಯೂಸ್ ಆಫ್ ಅನ್ಫೆಮಿಲಿಯರ್ ವರ್ಡ್ಸ್, ಅವರು ಬಳಸುವಂಥ ವರ್ಡ್ಸ್ಗಳು ನಮಗೆ ಗೊತ್ತಿಲ್ಲದೆ ಇರ್ಬೋದು. ನೆಕ್ಸ್ಟ್, ಡಿಫ್ರೆನ್ಸ್ ಇನ್ ಕಮ್ಯುನಿಕೇಷನ್ ಸ್ಟೈಲ್ಸ್, ಕೆಲವೊಬ್ಬರು ಮಾತಾಡೋದು, ಕೆಲವೊಬ್ಬರು ಕಮ್ಯುನಿಕೇಟ್ ಮಾಡೋದು ಸ್ಟೈಲ್ ಏನಿರುತ್ತೆ ಎಲ್ಲರದ್ದು ಡಿಫ್ರೆಂಟ್ ಇರುತ್ತೆ. ಸೊ ಕೆಲವೊಂದು ಸಾರಿ ಕೆಲವೊಂದು ಸ್ಟೈಲ್ ನಮಗೆ ಅರ್ಥ ಆಗದೆ ಇರ್ಬೋದು. 32ನೇ ಕ್ವಶನ್, ದ ಕಾನ್ಸೆಪ್ಟ್ ಆಫ್ ಡ್ಯಾಶ್ ಬೆಸ್ಟ್ ಡಿಸ್ಕ್ರೈಬ್ಸ್ ಇಂಪಾರ್ಟೆನ್ಸ್ ಆಫ್ ಟೀಮ್ ವರ್ಕ್. ಇಲ್ಲಿ ಕೊಟ್ಟಿರೋದ್ರಲ್ಲಿ ಟೀಮ್ ವರ್ಕ್ ಬಗ್ಗೆ ಹೇಳುವಂಥದ್ದು ವರ್ಡ್ ಯಾವುದು? ಆಪ್ಷನ್ ಬಿ, ಸೈನರ್ಜಿ. 33ನೇ ಕ್ವಶನ್, ಶೇರಿಂಗ್ ವಿಲ್ ಹೆಲ್ಪ್ ಎವ್ರಿ ಒನ್ ಫೀಲ್ ಇನ್ವಾಲ್ವ್ಡ್ ಆ್ಯಂಡ್ ಡ್ಯಾಶ್. ನಾವು ಏನನ್ನಾದರೂ ಒಳ್ಳೆ ಥಾಟ್ಸ್ಗಳನ್ನ ಶೇರ್ ಮಾಡಿದಾಗ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ಡ್ ಆಗ್ತಾರೆ ಮತ್ತು ಏನಾಗ್ತಾರೆ? ಆಪ್ಷನ್ ಸಿ, ಮೋಟಿವೇಟೆಡ್. 34ನೇ ಕ್ವಶನ್, ರಾಮ್, ವಿನಯ್, ಸಂದೀಪ್ ಆರ್ ವರ್ಕಿಂಗ್ ಆಸ್ ಎ ಟೀಮ್ ಟು ಫಿನಿಶ್ ದ ಜಿಯೋಗ್ರಫಿ ಪ್ರಾಜೆಕ್ಟ್. ವಿನಯ್ ಈಸ್ ಶೇರಿಂಗ್ ಹಿಸ್ ಥಾಟ್ಸ್. ವಾಟ್ ಆರ್ ವಿನಯ್ ಆ್ಯಂಡ್ ಸಂದೀಪ್ ಸಪೋಸ್ ಟು ಡೂ? ಸೊ ರಾಮ್, ವಿನಯ್, ಸಂದೀಪ್ ಅನ್ನೋರು ವರ್ಕ್ ಮಾಡ್ತಾ ಇದ್ದಾರೆ ಒಂದು ಟೀಮಲ್ಲಿ. ಇದರಲ್ಲಿ ರಾಮ್ ಅನ್ನೋನು ಶೇರಿಂಗ್ ಮಾಡ್ತಿದ್ದಾನೆ ಅವನ ಥಾಟ್ಸ್ಗಳನ್ನು. ಆವಾಗ ವಿನಯ್ ಮತ್ತು ಸಂದೀಪ್ ಏನು ಮಾಡಬೇಕು? ಆಪ್ಷನ್ ಎ, ಲಿಸನ್ ಆ್ಯಕ್ಟಿವ್ಲಿ. 35ನೇ ಕ್ವಶನ್, ಟೀನಾ ಆ್ಯಂಡ್ ಲೈರಾಸ್ ಟೀಮ್ ಆರ್ ವರ್ಕಿಂಗ್ ಟುಗೆದರ್ ಟು ಫಿನಿಶ್ ದ ಸ್ಕೂಲ್ ಪೇಂಟಿಂಗ್ ಪ್ರಾಜೆಕ್ಟ್. ವಾಟ್ ಶುಡ್ ಬೋತ್ ದ ಟೀಮ್ಸ್ ಡೂ ಟು ಫಿನಿಶ್ ದ ಪ್ರಾಜೆಕ್ಟ್? ಸೊ ಟೀನಾ ಮತ್ತು ಲೈನಾ ಟೀಮ್ಗಳು ಸ್ಕೂಲ್ ಪೇಂಟಿಂಗ್ನ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇವರು ಏನನ್ನ ಮಾಡಿದರೆ ಕೆಲಸ ಬೇಗ ಮುಗಿಯುತ್ತೆ? ಆಪ್ಷನ್ ಬಿ, ಶೇರ್ ರೆಸ್ಪಾನ್ಸಿಬಿಲಿಟಿ. ಸೊ 2 ಟೀಮ್ ಇರೋದ್ರಿಂದ ಅಲ್ಲಿರುವ ರೆಸ್ಪಾನ್ಸಿಬಿಲಿಟಿಗಳನ್ನು ಶೇರ್ ಮಾಡೋದ್ರ ಮೂಲಕ ಅವರು ತಮ್ಮ ಕೆಲಸವನ್ನು ಬೇಗ ಮುಗಿಸ್ಬೋದು. ನೆಕ್ಸ್ಟ್ ಲೆಸನ್, ಮ್ಯಾನೇಜಿಂಗ್ ಕಾನ್ಫ್ಲಿಕ್ಟ್ಸ್. 36ನೇ ಕ್ವಶನ್, ಆರ್ಗ್ಯುಮೆಂಟ್ಸ್ ಆ್ಯಂಡ್ ಡಿಸ್ಅಗ್ರಿಮೆಂಟ್ಸ್ ಬಿಟ್ವೀನ್ 2 ಗ್ರೂಪ್ಸ್ ಆಫ್ ಪೀಪಲ್ ಈಸ್ ಕಾಲ್ಡ್. 2 ಗ್ರೂಪ್ ಆಫ್ ಪೀಪಲ್ ನಡುವೆ ನಡೆಯುವಂಥ ಆರ್ಗ್ಯುಮೆಂಟ್ಸ್ ಅಥವಾ ಡಿಸ್ಅಗ್ರಿಮೆಂಟ್ಗೆ ನಾವು ಏನಂತ ಕರಿತೀವಿ? ಆಪ್ಷನ್ ಬಿ, ಕಾನ್ಫ್ಲಿಕ್ಟ್. 37ನೇ ಕ್ವಶನ್, ಕಾನ್ಫ್ಲಿಕ್ಟ್ ಯೂಸ್ವಲಿ ಕ್ರಿಯೇಟ್ಸ್ ಡ್ಯಾಶ್. ಕಾನ್ಫ್ಲಿಕ್ಟಿಂದ ಏನು ಕ್ರಿಯೇಟ್ ಆಗುತ್ತೆ? ಆಪ್ಷನ್ ಎ, ನೆಗೆಟಿವ್ ಎಮೋಷನ್ಸ್. 38ನೇ ಕ್ವಶನ್, ಕಾನ್ಫ್ಲಿಕ್ಟ್ ಇನ್ ವರ್ಕ್ ಪ್ಲೇಸ್ ಅಫೆಕ್ಟ್ಸ್ ಡ್ಯಾಶ್. ಸೊ ನಮ್ಮ ವರ್ಕ್ ಪ್ಲೇಸ್ಗಳಲ್ಲಿ ಕಾನ್ಫ್ಲಿಕ್ಟ್ಸ್ ಉಂಟಾಯಿತು ಅಂದರೆ ಏನಾಗುತ್ತೆ? ಆಪ್ಷನ್ ಎ, ಎಬಿಲಿಟಿ ಟು ವರ್ಕ್, ನಾವು ಮಾಡುವಂಥ ಕಾರ್ಯಕ್ಷಮತೆ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. 39ನೇದು, ಜೇಮ್ಸ್ ಹ್ಯಾಡ್ ಟು ಮೀಟ್ ಹಿಸ್ ಟೀಮ್ ಮೆಂಬರ್ಸ್ ಸೂರಜ್, ರೀನಾ ಆ್ಯಂಡ್ ನಗ್ಮಾ ಆನ್ ಫ್ರೈಡೆ. James called Suraj and Reena, but he did not inform Nagma. This is an example of dash. ಜೇಮ್ಸು ತನ್ನ ಟೀಮ್ ಮೆಂಬರ್ಸ್ ಆದಂತಹ ಸೂರಜ್, ರೀನಾ, ನಗ್ಮಾನ ಶುಕ್ರವಾರ ಭೇಟಿ ಮಾಡಬೇಕಿತ್ತು. ಅದರಲ್ಲಿ ಅವನು ಸೂರಜ್ ಮತ್ತು ರೀನಾಳಿಗೆ ಇನ್ಫಾರ್ಮೇಷನ್ನ ಕಳಿಸ್ತಾನೆ, ಬಟ್ ನಗ್ಮಾಳಿಗೆ ಇನ್ಫಾರ್ಮೇಷನ್ ಕೊಡೋದನ್ನು ಮರೆತು ಹೋಗ್ತಾನೆ. ಸೊ ಇದು ಏನನ್ನು ಸೂಚಿಸುತ್ತೆ? ಆಪ್ಷನ್ ಎ, ಪೂರ್ ಕಮ್ಯುನಿಕೇಷನ್. 40ನೇ ಕ್ವಶನ್, ಶ್ವೇತಾ and Rakshit are co-workers. They are angry with each other because they have not completed a project properly, which is a good way to resolve such conflicts in the workplace. ಶ್ವೇತಾ ಮತ್ತು ರಕ್ಷಿತ್ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಕೊಟ್ಟಿರೋ ಒಂದು ಪ್ರಾಜೆಕ್ಟನ್ನು ಅವರು ಸಮಯಕ್ಕೆ ಸರಿಯಾಗಿ ಮುಗಿಸೋಕೆ ಆಗಿಲ್ಲ. ಸೊ ಅವರಿಬ್ಬರ ನಡುವೆ ಈಗ ಕಾನ್ಫ್ಲಿಕ್ಟ್ ಉಂಟಾಗಿದೆ. ಸೊ ಅವರು ಏನು ಮಾಡಬೇಕು ಮುಂದೆ? ಆಪ್ಷನ್ ಬಿ, ಫೈಂಡ್ ಡಿಫ್ರೆಂಟ್ ವೇಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಅಂದರೆ ಅವರು ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೆಂಗೆ ಅನ್ನೋ ಕಡೆ ಅವರು ಗಮನವನ್ನು ಕೊಡಬೇಕು. ಇದರಿಂದ ಕಾನ್ಫ್ಲಿಕ್ಟ್ ಉಂಟಾಗಲ್ಲ. ನೆಕ್ಸ್ಟ್ ಲೆಸನ್, ಹ್ಯಾಂಡ್ಲಿಂಗ್ ಕ್ರಿಟಿಸಿಸಮ್. 41ನೇ ಕ್ವಶನ್, ನೆಗೆಟಿವ್ ಕಮೆಂಟ್ಸ್ ಮೇಡ್ ಅಬೌಟ್ ಅವರ್ ಆ್ಯಕ್ಷನ್ ಅವರ್ ಪರ್ಫಾರ್ಮೆನ್ಸ್ ಈಸ್ ಕಾಲ್ಡ್. ನಾವು ಮಾಡುವಂಥ ಕೆಲಸದ ಮೇಲೆ ಅಥವಾ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ನೆಗೆಟಿವ್ ಕಮೆಂಟ್ಸ್ ಕೊಡೋದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಸಿ, ಕ್ರಿಟಿಸಿಸಮ್ ಅಂತ ಕರಿತೀವಿ. 42ನೇದು, ಇಫ್ ಎ ಪರ್ಸನ್ ರಿಸೀವ್ ಹಾರ್ಶ್, ಅನ್ಫೇರ್ ಆ್ಯಂಡ್ ವೆರಿ ನೆಗೆಟಿವ್ ಕ್ರಿಟಿಸಿಸಮ್ ದೆ ಫೀಲ್ ವೆರಿ ಅನ್ಹ್ಯಾಪಿ.
ವಾಟ್ ಟೈಪ್ ಆಫ್ ಕ್ರಿಟಿಸಿಸಮ್ ಇಸ್ ದಿಸ್? ಒಬ್ಬ ವ್ಯಕ್ತಿ ಮೇಲೆ ಹಾರ್ಶ್ ಆಗಿ, ಅನ್ಫೇರ್ ಆಗಿ ಮತ್ತು ವೆರಿ ನೆಗೆಟಿವ್ ಕ್ರಿಟಿಸಿಸಮ್ನ ಮಾಡಿದರೆ ಆ ವ್ಯಕ್ತಿಗೆ ಬೇಜಾರಾಗುತ್ತೆ, ಅವನು ಅನ್ಹ್ಯಾಪಿ ಆಗ್ತಾನೆ. ಸೊ ಇದು ಯಾವ ರೀತಿಯ ಕ್ರಿಟಿಸಿಸಮ್ ಆಗಿದೆ? ಆಪ್ಷನ್ ಸಿ, ಅನ್ಫೇರ್ ಕ್ರಿಟಿಸಿಸಮ್. 43ನೇದು, ಡ್ಯೂರಿಂಗ್ ಕ್ರಿಟಿಸಿಸಮ್ ವಿ ಮಸ್ಟ್ ರಿಮೇನ್ ಡ್ಯಾಶ್ ಆ್ಯಂಡ್ ಡ್ಯಾಶ್ ಟು ದ ಪರ್ಸನ್. ಕ್ರಿಟಿಸಿಸಮ್ ನಮ್ಮ ಮೇಲೆ ಆಗ್ತಿದೆ ಅಂದಾಗ ನಾವು ಏನನ್ನ ಮಾಡಬೇಕು? ಆಪ್ಷನ್ ಬಿ, ಬಿ ಕಾಮ್ ಆ್ಯಂಡ್ ಲಿಸನ್. ನಾವು ಕಾಮ್ ಆಗಿದ್ದು ಆ ವ್ಯಕ್ತಿ ಏನು ಹೇಳ್ತಿದೆ ಅನ್ನೋದನ್ನು ಕರೆಕ್ಟಾಗಿ ಕೇಳಿಸ್ಕೋಬೇಕು. 44ನೇ ಕ್ವಶನ್, ಪ್ರಿಯಾ ರಿಸೀವ್ಡ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಫ್ರಮ್ ಹರ್ ಮ್ಯಾನೇಜರ್ ಅಬೌಟ್ ಹರ್ ಲೇಟೆಸ್ಟ್ ಪ್ರಾಜೆಕ್ಟ್. ವಾಟ್ ಶುಡ್ ಶಿ ಡೂ? ಸೊ ಕ್ರಿಟಿಸಿಸಮಲ್ಲಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅಂದರೆ ಹೆಲ್ಪ್ಫುಲ್ ಕ್ರಿಟಿಸಿಸಮ್. ಸೊ ಈ ಥರ ಕ್ರಿಟಿಸಿಸಮ್ನ ನೀಡಬೇಕಾದ್ರೆ ಏನು ಮಾಡಬೇಕು ನಾವು? ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಅಂದರೆ ಲಿಸನ್, ಅಂಡರ್ಸ್ಟ್ಯಾಂಡ್, ಥ್ಯಾಂಕ್ಸ್ ಹರ್ ಮ್ಯಾನೇಜರ್. ಸೊ ನಾವು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ಸ್ ಬರಬೇಕಾದ್ರೆ ಅದನ್ನು ಕೇಳಿಸ್ಕೋಬೇಕು ಮತ್ತು ಅದನ್ನು ಅರ್ಥ ಮಾಡ್ಕೋಬೇಕು. ನಂತರ ಅದನ್ನು ಹೇಳಿದವರಿಗೆ ಥ್ಯಾಂಕ್ಸನ್ನು ಹೇಳಬೇಕು. 45ನೇದು, ಕಿಶೋರ್ ಮ್ಯಾನೇಜರ್ ಗೇವ್ ಹಿಮ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಫೀಡ್ಬ್ಯಾಕ್. ಕಿಶೋರ್ ಈಸ್ ಫೀಲಿಂಗ್ ಕನ್ಫ್ಯೂಸ್ಡ್. ವಾಟ್ ಶುಡ್ ಹಿ ಡೂ ನೆಕ್ಸ್ಟ್? ಕಿಶೋರ್ಗೆ ತನ್ನ ಮ್ಯಾನೇಜರ್ ಪಾಸಿಟಿವ್ ಕಾಮೆಂಟ್ಸನ್ನು ನೀಡಿದ್ದಾನೆ ಮತ್ತು ನೆಗೆಟಿವ್ ಕಾಮೆಂಟ್ಸನ್ನು ನೀಡಿದ್ದಾನೆ ಅಥವಾ ಫೀಡ್ಬ್ಯಾಕನ್ನು ನೀಡಿದ್ದಾರೆ. ಸೊ ಕಿಶೋರ್ಗೆ ಈಗ ಕನ್ಫ್ಯೂಸ್ ಆಗಿದೆ, ಅವನು ಏನು ಮಾಡಬೇಕು ಅಂತ. ಸೊ ಅವನು ಏನು ಮಾಡಬೇಕು? ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಕಾಮ್ ಡೌನ್ ಆ್ಯಂಡ್ ಥಿಂಕ್. ಸ್ವಲ್ಪ ಕಾಮ್ ಆಗಿಬಿಟ್ಟು ಅವನು ಆ ಕ್ರಿಟಿಸಿಸಮ್ ಫೀಡ್ಬ್ಯಾಕ್ ಏನಿದೆ ಅದರ ಬಗ್ಗೆ ಥಿಂಕ್ ಮಾಡಬೇಕು. ಅದರಲ್ಲಿ ಏನು ಪಾಸಿಟಿವ್ ಇದೆ ಮತ್ತು ಅದರಲ್ಲಿ ಏನು ನೆಗೆಟಿವ್ ಇದೆ ಅನ್ನೋದನ್ನು ಅವನು ಯೋಚನೆಯನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ಅಸೆಸ್ಸಿಂಗ್ ಯುವರ್ ಕಮ್ಯುನಿಕೇಷನ್ ಎಬಿಲಿಟಿ. 46ನೇ ಕ್ವಶನ್, ವಿ ಸ್ಟಾರ್ಟ್ ಕಮ್ಯುನಿಕೇಟಿಂಗ್ ವೆನ್ ವಿ ಆರ್ ಡ್ಯಾಶ್. ನಾವು ಕಮ್ಯುನಿಕೇಷನನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀವಿ? ಆಪ್ಷನ್ ಸಿ, ನಾವು ಚಿಲ್ಡ್ರನ್ ಆಗಿದ್ದಾಗಲೇ ನಾವು ಕಮ್ಯುನಿಕೇಷನನ್ನು ಸ್ಟಾರ್ಟ್ ಮಾಡ್ತೀವಿ. 47ನೇದು, ರೀತಾ ಟಾಕ್ಸ್ ಟು ಹರ್ ಕಸ್ಟಮರ್ಸ್ ಬಟ್ ಶಿ ಈಸ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಸೇ. ವಾಟ್ ಶುಡ್ ಶಿ ಡೂ? ರೀತಾ ತನ್ನ ಕಸ್ಟಮರ್ ಜೊತೆಗೆ ಮಾತಾಡ್ತಾಳೆ, ಬಟ್ ಅವಳಿಗೆ ಅದು ಸರಿಯಾಗಿ ಅರ್ಥ ಆಗ್ತಿಲ್ಲ. ಹಾಗಾದರೆ ಅವಳು ಏನು ಮಾಡಬೇಕು? ಆಪ್ಷನ್ ಎ, ಇಂಪ್ರೂವ್ ಹರ್ ಲಿಸನಿಂಗ್ ಸ್ಕಿಲ್ಸ್. ಕೇಳಿಸಿಕೊಳ್ಳುವ ಸ್ಕಿಲ್ಲನ್ನು ಅವಳು ಇಂಪ್ರೂವ್ ಮಾಡ್ಕೋಬೇಕು. 48ನೇದು, ಯು ಆರ್ ಅನೇಬಲ್ ಟು ಶೇರ್ ಯುವರ್ ಮೆಸೇಜ್ ಪ್ರಾಪರ್ಲಿ ಇನ್ ಎನ್ ಇಮೇಲ್. ವಿಚ್ ಸ್ಕಿಲ್ ಶುಡ್ ಯು ಇಂಪ್ರೂವ್? ಆಪ್ಷನ್ ಎ, ರಿಟರ್ನ್ ಕಮ್ಯುನಿಕೇಷನ್. ಇಲ್ಲಿ ಕ್ವಶನ್ ಕೊಟ್ಟಿರೋದು, ನಾವು ಇಮೇಲಲ್ಲಿ ಸರಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಯಾವ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೊಬೇಕು? ರಿಟರ್ನ್ ಕಮ್ಯುನಿಕೇಷನ್. ಯಾಕೆ ಅಂದರೆ ನಾವು ಇಮೇಲಲ್ಲಿ ರೈಟಿಂಗ್ ಮೂಲಕ ನಾವು ಮೆಸೇಜನ್ನು ಕಳಿಸುವಂಥದ್ದು. 49ನೇದು, ಯು ಆರ್ ಸ್ಕೇರ್ಡ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್. ವಾಟ್ ಆರ್ ದ ಸಮ್ ವೇಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್? ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಭಯ ಆಗ್ತಿದೆ ಅಂದಾಗ ಅದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು? ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಫೈಂಡ್ ಯುವರ್ ಸ್ಟ್ರೆಂತ್ಸ್ ಅಬೌಟ್ ಕಮ್ಯುನಿಕೇಷನ್. ಫೈಂಡ್ ಯುವರ್ ವೀಕ್ನೆಸ್ ಅಬೌಟ್ ಕಮ್ಯುನಿಕೇಷನ್. ಫೈಂಡ್ ವೇಸ್ ಟು ಇಂಪ್ರೂವ್ ಆ್ಯಂಡ್ ಲರ್ನ್ ಮೋರ್ ಅಬೌಟ್ ಯುವರ್ ವೀಕ್ನೆಸ್. ನಿಮ್ಮ ಕಮ್ಯುನಿಕೇಷನಲ್ಲಿ ಇರುವಂಥ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನು ಪಟ್ಟಿ ಮಾಡಿಕೊಂಡು ಅದರಲ್ಲಿರುವ ವೀಕ್ನೆಸ್ಸನ್ನು ಹೇಗೆ ಸ್ಟ್ರೆಂತ್ ಕಡೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಕಡೆ ಯೋಚನೆಯನ್ನು ಮಾಡಬೇಕು. 50ನೇ ಕ್ವಶನ್, ಹೌ ಶುಡ್ ಯು ರೆಸ್ಪಾಂಡ್ ಟು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಫ್ರಮ್ ಸಮ್ವನ್? ಕನ್ಸ್ಟ್ರಕ್ಟಿವ್ ನಥಿಂಗ್ ಬಟ್ ಹೆಲ್ಪ್ಫುಲ್. ನಿಮಗೆ ಯಾರಾದರೂ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕನ್ನು ಕೊಟ್ಟರೆ ಅದರ ಬಗ್ಗೆ ನೀವು ಹೇಗೆ ಥಿಂಕ್ ಮಾಡ್ತೀರಾ ಅಥವಾ ಅದರ ಬಗ್ಗೆ ನೀವು ಹೇಗೆ ರೆಸ್ಪಾಂಡ್ ಮಾಡ್ತೀರಾ? ಆಪ್ಷನ್ ಎ, ಲಿಸನ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಯಾರಾದರೂ ನಿಮಗೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಟ್ಟರೆ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ನಮ್ಮ ಫಸ್ಟ್ ರೆಸ್ಪಾನ್ಸ್ ಆಗಿರಬೇಕು. ಸೊ ಇಲ್ಲಿಗೆ ಕಮ್ಯುನಿಕೇಷನ್ ಸ್ಕಿಲ್ಲಿನ ಭಾಗ 2 ಮುಕ್ತಾಯ ಆಗಿದೆ. ಮುಂದಿನ ಲೆಸನ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಲರ್ನ್.